ಮಕರ ರಾಶಿಯವರು ದಯವಿಟ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ಈ 5 ತಪ್ಪುಗಳನ್ನು ಮಾಡಬೇಡಿ. ಯಾವ 5 ತಪ್ಪುಗಳು ಅಂತೀರಾ? ಮೊದಲನೇ ತಪ್ಪು, ಸಾಲಗಳ ವಿಚಾರದಲ್ಲಿ ಎಡವಟ್ಟು ಮಾಡ್ಕೊಳ್ತೀರಾ. ನಿಮಗೆ ಸಿಕ್ಕಾಪಟ್ಟೆ ಸಾಲ ಸಿಗುತ್ತೆ. ಸಿಕ್ಕಾಪಟ್ಟೆ ಸಾಲ ಅಂದರೆ ಈಸಿಯಾಗಿ ಸಾಲ ಸಿಕ್ಬಿಡುತ್ತೆ. ಯಾಕೆ ಅಂದರೆ ಷಷ್ಠ್ಯಾಧಿಪತಿಯಾದ ಬುಧ ಭಾಗ್ಯದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿದ್ದಾನೆ. ಆದರೆ ನೀವೇನು ಮಾಡ್ತೀರಾ, ಅಷ್ಟಮಾಧಿಪತಿ ರವಿಯು ಯುತಿಯಾಗ್ಬಿಡ್ತಾನೆ 3ನೇ ವಾರ 4ನೇ ವಾರ. ಅದರಿಂದ ಏನು ಮಾಡಿಬಿಡ್ತೀರಾ, ಸುಮ್ಮನೆ ಸಾಲ, ಚಿಕ್ಕ ಪುಟ್ಟ ವಿಚಾರಕ್ಕೂ ಸಾಲ. ಕ್ರೆಡಿಟ್ ಕಾರ್ಡ್ ಇದೆ, ಉಜ್ಜು ಬಿಡು ಆಮೇಲೆ ನೋಡ್ಕೊಳ್ಳೋಣ, ಅವನೇನೋ ಕೊಡ್ತೀನಿ ತಗೊಂಬಿಡು ಆಮೇಲೆ ನೋಡೋಣ, ಅಲ್ಲೇನೋ ಪ್ರೀ ಅಪ್ರೂವ್ಡ್ ಇದೆ ಅಂತೆಲ್ಲೋ ತಗೋ ಆಮೇಲೆ ನೋಡೋಣ. ಆಮೇಲೆ ನೋಡೋಕೆ ಏನಿರೋದಿಲ್ಲ, ಮೈ ತುಂಬ ಸಾಲ ಇರುತ್ತೆ ಅಷ್ಟೇ, ಇನ್ನೇನು ಇರೋದಿಲ್ಲ. ಎರಡನೇದಾಗಿ ಇನ್ನೊಂದೇನಾಗುತ್ತೆ ಗೊತ್ತಾ, ನೀವು ಈ ಹಿಂದೆ ತಗೊಂಡಿರ್ತೀರ ಸಾಲ, ಷಷ್ಠದಲ್ಲಿ ಕುಜ ಇದ್ದಾನೆ, ಅವನು ನಿಮ್ಮ ತಲೆ ಮೇಲೆ ಕೂತ್ಕೊಂತಾನೆ, ಸಾಲ ಫಸ್ಟ್ ತೀರಿಸ್ಬಿಟ್ಟು ದುಡ್ಡು ಇಟ್ಬಿಟ್ಟು ಮಾತಾಡುವಂಥ ಅವಮಾನವೂ ಸಹ ಆಗಲಿದೆ ನಿಮಗೆ 4 ಜನರ ಮುಂದೆ. ಸೊ ಅದರಿಂದ ಈ ಹಿಂದೆ ಸಾಲ ತೆಗೆದುಕೊಂಡಿದ್ರೆ ನೆನಪಿಟ್ಕೊಳ್ಳಿ, ಈ ತಿಂಗಳಲ್ಲಿ ನಿಮಗೆ ಯಾವಾಗ ಕೊಡ್ತೀಯ ಕಾಸು ವಾಪಸ್ಸು ಅಂತ ಅವಮಾನ ಸಹ ಮಾಡಲಿದ್ದಾರೆ, ಎಚ್ಚರ. ಸೊ ಆದ್ದರಿಂದ ಸಿಗುತ್ತೆ ಅಂತ ಎಡವಡಿ ಸಾಲಗಳನ್ನ ತಗೋಬೇಡಿ, ಆ ತಪ್ಪನ್ನು ಮಾಡಬೇಡಿ. ಎರಡನೇ ತಪ್ಪು, ಇದನ್ನೂ ಮಾಡಬಾರ್ದು ನೀವು ಮಕರ ರಾಶಿಯವರು. ಏನು ಅಂತ ಹೇಳ್ತೀರಾ, ಬಹಳ ಲೈಟಾಗಿ ತೆಗೆದುಕೊಳ್ತೀರಾ ಶತ್ರುಗಳನ್ನು, ಬಹಳ ಲೈಟಾಗಿ ತಗೊಳ್ತಾರೆ. ಇವ್ರ ಕೇಳಿ ಏನು ಮಾಡೋಕ್ಕ, ಸುಮ್ಮನೆ ಬಾಯಿ ಬಡ್ಕಂತಾನೆ ಬಿಟ್ರೆ ಇವ್ರ ಕೇಳಿ ಏನೂ ಆಗಲ್ಲ, ಈ ಅಮ್ಮನ ಕೇಳಿ ಏನಾಗಲ್ಲ, ಸುಮ್ಮನೆ ಹಿಂಗೆ ಹೇಳ್ತಾರೆ. ಅಲ್ಲಪ್ಪ ಹಂಗೆಲ್ಲ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದಲ್ಲ ಅಮ್ಮ, ಏನೂ ಮಾಡೋಕ್ಕಾಗಲ್ಲಪ್ಪ. ಅಯ್ಯಪ್ಪ ನಿಂಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಲ್ಲ, ಅಪ್ಪನ ಕೇಳಿ ಏನೂ ಮಾಡೋಕ್ಕಾಗಲ್ಲಪ್ಪ. ಅಂದರೆ ನಿಮ್ಮ ಶತ್ರುಗಳನ್ನು ನೀವು ತುಂಬ ಲೈಟಾಗಿ ಇವನೇನು ಕಿತ್ಕೊಂಡು ಹೋಗತ್ಲಾಗೆ ಅನ್ನೋ ಥರ ಒಂಥರ ತುಂಬ ಅಸಡ್ಡೆಯಾಗಿ ನೋಡ್ತೀರ. ಆದರೆ ಅವರು ಬಹಳ ದೊಡ್ಡ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿಬಿಡ್ತಾರೆ. ಕೆಲವಿಷ್ಟು ಸಮಸ್ಯೆಗಳು ನಿಮಗೆ 3ನೇ ವಾರನೇ ಗೊತ್ತಾಗುತ್ತೆ, ಕೆಲವಿಷ್ಟು ಅವರು ಕ್ರಿಯೇಟ್ ಮಾಡೋ ಸಮಸ್ಯೆ ಮುಂದಿನ ತಿಂಗಳು ಗೊತ್ತಾಗುತ್ತೆ, ಅಂದರೆ ಅಕ್ಟೋಬರಲ್ಲಿ ಗೊತ್ತಾಗುತ್ತೆ. ಅಯ್ಯೋ ನಾನು ಅವನನ್ನು ತುಂಬ ಲೈಟಾಗಿ ತಗೊಂಬಿಟ್ಟೆ, ನೋಡಿದ್ರೆ ಅವರು ಬುಡಕ್ಕೆ ಬೆಂಕಿ ಇಟ್ಬಿಟ್ನಲ್ಲಪ್ಪ, ಇವನೇನು ಕತೆ ಒಂದು ಅನ್ನೋ ಥರ ನಿಮಗೆ ಆಶ್ಚರ್ಯ ಆಗುತ್ತೆ. ಏನು ಈ ಥರನೂ ಸಮಸ್ಯೆ ಕೊಡ್ತಾರಾ, ಈ ಥರನೂ ಮಾಡ್ತಾರಾ ಅನ್ನೋ ಥರ. ಸೊ ಇದನ್ನು ಯಾವ ಥರ ನೀವು ಸೆಟಲ್ ಮಾಡ್ಕೊಳ್ಬೇಕು, ಏನು ತಪ್ಪು ನೀವು ಮಾಡಬಾರ್ದು ಅಂದರೆ ಲೈಟಾಗಿ ತೊಗೊಳ್ಕೊಳ್ಬಾರ್ದು. ಯಾವುದೇ ಶತ್ರುನ ತುಂಬ ಲೈಟಾಗಿ ತೊಗೊಬೇಡಿ, ಇಂಪಾರ್ಟೆಂಟಾಗೇ ತೊಗೊಳ್ಳಿ. ಅವ್ರು ತುಂಬ ಇಂಪಾರ್ಟೆಂಟ್ ಅಂತಲೇ ಮಾಡ್ಕೊಳ್ಳಿ, ನೋಡಿ ಯೋಚನೆ ಮಾಡ್ಕೊಳ್ಳಿ. ಮೂರನೆಯ ಎಚ್ಚರಿಕೆ ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು ವಿಚಾರದಲ್ಲೂ ನೀವು ಬಹಳ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಏನಂತಂದರೆ ತಂದೆಯವರೊಂದಿಗೆ ಬಹಳಷ್ಟು ವ್ಯತ್ಯಾಸ ಮಾಡ್ಕೊಂಡ್ಬಿಡ್ತೀರ, ಮಾತುಕತೆ ಏನೇನೋ ಮಾತಾಡ್ಬಿಡ್ತೀರ ನಿಮ್ಮ ತಂದೆಯವ್ರ ಹತ್ರ, ಅಥವಾ ನಿಮ್ಮ ತಂದೆಯವರೇ ನಿಮ್ಮ ಹತ್ರ ಏನೋ ಮಾತಾಡ್ಬೋದು. ಅಥವಾ ನಿಮಗೆ ಫೀಲ್ ಆಗುತ್ತೆ, ನಮ್ಮ ತಂದೆಯವರು ನಂಗೆ ಸಪೋರ್ಟಿವ್ ಆಗಿಲ್ಲ, ನಮ್ಮ ತಂದೆಯವ್ರು ನಾನು ಹೇಳಿದ್ದಕ್ಕೆಲ್ಲ ಉಲ್ಟಾ ಮಾತಾಡ್ತಾರೆ, ನಾನು ಏನು ಕೇಳಿದ್ರು ಬೇಡ ಅಂತಾರೆ, ನಾನು ಏನು ಹೇಳಿದ್ರು ಬೇಡ ಅಂತಾರೆ, ಯಾಕೆ ಹೀಗೆ? ತಂದೆಯವರಿಗೆ ನಿಮಗೆ ಒಂದು ವೈಮನಸ್ಸು ಬರುತ್ತೆ. 3ನೇ ವಾರದ ನಂತರ ನಿಮ್ಮ ಹಾಗೂ ನಿಮ್ಮ ತಂದೆಯವರ ನಡುವೆ ಒಂದು ವೈಮನಸ್ಸು ಖಂಡಿತವಾಗಿ ಬರುತ್ತೆ. ಈ ವೈಮನಸ್ಸು ನಿಮಗೊಂದಿಷ್ಟು ನಷ್ಟವನ್ನು ಉಂಟು ಮಾಡುತ್ತೆ. ನೀವೊಂಚೂರು ಅನುಸರಿಸ್ಕೊಂಡು ನಿಮ್ಮ ತಂದೆಯವರಿಗೆ ಆಯಿತು ಬಿಡಿ ಅಪ್ಪಾಜಿ, ಆಯಿತು ಅಪ್ಪಾಜಿ, ಆಯಿತು ಅಪ್ಪಾಜಿ, ಜಯ ನೀವು ಹೇಳಿದ್ದೆ ಸರಿ ಅಂದ್ಕೊಂಡು ಹೋಗಿದ್ರೆ ನಿಮಗೊಂದು ಭಾಳಷ್ಟು ಅನುಕೂಲ ಆಗ್ತಿತ್ತು. ನೀವೊಂದು ವಾರ 2 ವಾರ ಆಯ್ತಲ್ಲ, ಕುಂಬಾರಂಗ್ ವರ್ಷ ದೊಣ್ಣೆಗೆ ನಿಮಿಷ ಅಂತ ಗಾದೆ ಇದೆಯಲ್ಲ, ಆ ಥರ ನೀವು ಎಡವಟ್ಟು ಮಾಡ್ಕೊಂಡು ಬಿಡ್ತೀರಾ ಅಂತ ಕಂಡು ಬರ್ತಾ ಇದೆ ತಂದೆಯವರ ವಿಚಾರ. ಅಲ್ಲಿಂದ ನಿಮಗೆ ಸ್ವಲ್ಪ ನಷ್ಟ ಜಾಸ್ತಿ ಆಗಲಿದೆ. ತಂದೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ರಿ, ತಂದೆಯವ್ರನ್ನ ಭಾಳ ಇಂಪಾರ್ಟೆಂಟ್ ಅದು. ನಿಮಗೆಲ್ಲ ವಿಶೇಷವಾದ ಪರಿಹಾರ ವಿಡಿಯೋ ಹೇಳ್ತೀನಿ, ವಿಡಿಯೋ ಎಂಡ್ ತನಕ ನೋಡಿ. ಇನ್ನು 4ನೆಯ ಎಚ್ಚರಿಕೆ ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಮೂಡ್ ಸರಿ ಇರಲ್ಲ ನಿಮ್ಮದು. ಏನಂದರೆ ಒಂಥರ ಡಲ್ಲಾಗಿರ್ತೀರ, ಅಂದರೆ ಏನೋ ಆಕಾಶ ಕಳಚಿ ತಲೆ ಮೇಲೆ ಬಿದ್ದೋಗ್ಬಿಟ್ಟಿದೆ, ನಾಳೆಯಿಂದ ಪ್ರಪಂಚ ಇಲ್ಲ ಮುಗಿದೋಯ್ತು, ನಾಳೆನೇ ಇರಾನು ಅಮೆರಿಕ ಯುದ್ಧ ಆಗಿ ಅಣುಬಾಂಬಾಗಿ ಪ್ರಪಂಚ ಪ್ರಳಯ ಆಗಿ ರಷ್ಯಾ ಯುಕ್ರೇನು ಅಣುಬಾಂಬ್ಗಳು ಹಾಕ್ಕೊಂಡು ಫುಲ್ ಪ್ರಪಂಚ ಪ್ರಳಯ ಆಗಿಬಿಡುತ್ತೆ ಅನ್ನೋ ಲೆವೆಲ್ಗೆ ಟೆನ್ಷನ್. ಅಂದರೆ ಒಂಥರ ಇನ್ನೇನಿದೆ, ಏನಕ್ಕೆ ಮಾಡಬೇಕು, ಜಾಬ್ಗೆ ಹೋಗಲ್ಲ ಏನಕ್ಕೆ ಹೋಗ್ಬೇಕು, ಸಂಪಾದನೆ ಏನಕ್ಕೆ ಮಾಡಬೇಕು, ಊಟ ಏನಕ್ಕೆ ಮಾಡಬೇಕು, ಬಟ್ಟೆ ಏನಕ್ಕೆ ಹಾಕ್ಕೋಬೇಕು, ಈ ಥರ ಒಂಥರ ನಿಮಗೊಂಥರ ಯಾವುದ್ರ ಮೇಲೂ ಇಂಟ್ರೆಸ್ಟೇ ಇಲ್ಲ ಅನ್ನೋ ಥರ ಕೇಳ್ತಾರೆ ನಿಮ್ಮ ಅಪ್ಪ ಅಮ್ಮ, ಗಂಡ ಹೆಂಡತಿ, ಮಕ್ಕಳು, ಅಣ್ಣ ತಮ್ಮ, ಅಕ್ಕ ತಂಗಿ, ಯಾರು ಕೇಳ್ಬೋದು, ನಿಮಗೆ ಸ್ನೇಹಿತರು ಕೇಳಬಹುದು. ಯಾಕೆ ಒಂಥರ ಚೇಂಜ್ ಆಗಿದೆಯಾ ಅಂತ, ಯಾವ ಡಲ್ಲಾಗಿರ್ತೀಯಾ, ನಿನ್ಗೇನು ಗರ ಬಡ್ದಾರಂಗೆ ಇಡ್ತೀಯಲ್ಲ, ಏನೋ ಕೇಳಿದ್ರೆ ಏನೋ ಉತ್ತರ ಕೊಡ್ತಾ ಇದೆಯಾ, ಏನಾಗಿದೆ ನಿನಗೆ, ತಾಯ್ತಾ ಕಟ್ಸ್ಕೊಂಬ ಹೋಗತ್ಲಾಗ ಏನೋ ಅಂತಾರ ಕೂಡ ಹೇಳ್ತಾರೆ, ನಿಮಗೆ ಡೈಲಾಗ್ಗಳು ಹೇಳ್ತಾರೆ ಇದನ್ನು. ಸೊ ನಿಮ್ಗೆ ಅನ್ಸುತ್ತೆ ಹೌದಾ ನಾನು ಚೇಂಜ್ ಆಗಿದ್ದೀನಾ ಅಥವಾ ಹಿಂಗಾಗಿದ್ದೀನ, ನಾನು ನಾರ್ಮಲ್ ಆಗಿದ್ದೀನಲ್ಲ ಅಂತ ನಿಮ್ಗೆ ಅನಿಸುತ್ತೆ. ಬಟ್ ನಿಮ್ಮೊಟ್ಟಿಗಿನ ವ್ಯವಹರಿಸುವಂಥ ವ್ಯಕ್ತಿಗಳಿಗೆ ಹಂಗೆ ಅನ್ಸಲ್ಲ, ಸಮಥಿಂಗ್ ಈಸ್ ರಾಂಗ್ ಸಮ್ವೇರ್ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಸಮಸ್ಯೆ ಇದೆ, ಅದಕ್ಕೆ ನೀವು ಪರಿಹಾರನ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ, ಎಂಡ್ ತನಕ ವಿಡಿಯೋ ನೋಡಿ. 5ನೇ ಎಚ್ಚರಿಕೆ, ಈ ತಪ್ಪನ್ನು ಸಹ ಮಾಡಬಾರದು ಮಕರ ರಾಶಿಯವರು. ನೀವು ನೋಡಿ, ಈ ತಪ್ಪನ್ನು ನೀವು ಮಾಡಿದ್ರು ಕೂಡ ನಿಮಗೆ
ತುಂಬ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ. ಏನಪ್ಪ ಅಂತಂದರೆ, ನಿಮ್ಮ ಬಗ್ಗೆನೇ ನೀವು ಕೇರ್ ತಗೊಳ್ಳೋದಿಲ್ಲ ಅಂತ ಅಂದರೆ ನೀವೇನು ಮಾಡ್ತೀರಾ, ಶುಕ್ರನ ಸ್ಥಾನಗೊಂಡಾಗ ನನಗನ್ನಿಸೋ ಪ್ರಕಾರ ಒಂದು ಸ್ವಲ್ಪ ಅಲ್ಲ, ನೀವು ಮಾಡೋದು ತಪ್ಪು ಅಂತಲ್ಲ, ಸ್ವಲ್ಪ ಓವರಾಗಿ ನೀವು ರೆಗ್ಯುಲರಾಗಿ ಚೆನ್ನಾಗಿರೋ ಬಟ್ಟೆಗಳೇ ಹಾಕ್ಕೊಳ್ಳೋದು, ರೆಗ್ಯುಲರಾಗಿ ತುಂಬ ಚೆನ್ನಾಗಿ ಶೋಕಿಯಾಗಿ ಇರ್ತಕ್ಕಂಥ ಪ್ರಯತ್ನ, ಕಾಸ್ಟ್ಲಿನಲ್ಲೇ ಹೋಗ್ಬೇಕು, ನಾನು ನಾರ್ಮಲ್ ಆಗೆಲ್ಲ ಇರಲ್ಲ ಅನ್ನೋ ಥರ ಯಾವಾಗಲೂ ಹಂಗೆ ಇರ್ತಿರಲ್ಲ, ಸ್ವಲ್ಪ ಚೇಂಜ್ ಆಗ್ತಿದೆ, ಸ್ವಲ್ಪ ದೃಷ್ಟಿ ಆಗುತ್ತೆ ನಿಮಗೆ. ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಸ್ವಲ್ಪ ದೃಷ್ಟಿ ಆಗುತ್ತೆ. ನಿಮ್ಮ ನಡವಳಿಕೆಗಳಿರಬಹುದು ಅಂತ ಹೇಳ್ತೀವಿ, ನಿಮ್ಮ ಅಭ್ಯಾಸಗಳಿರಬಹುದು, ಅಥವಾ ನಿಮ್ದೇನೋ ಒಂದು ವಿಧಾನ, ವೇ ಆಫ್ ಲೈಫ್ ಅಂತೀರ, ಏನಂತೀರ, ಸೊ ನಿಮ್ಮ ಉದ್ಯೋಗ ಏನೋ ಒಂದು ದೃಷ್ಟಿ ಆಗಿಬಿಡುತ್ತೆ. ಆ ದೃಷ್ಟಿಯಿಂದಾಗಲೇ ಅರ್ಧ ನೀವು ಮಾನಸಿಕವಾಗಿ ಡಲ್ ಆಗಿಬಿಡ್ತೀರ. ಅಂದರೆ ನೀವು ಎಲ್ಲೋ ಒಂದು ಕಡೆ ಹೋಗಿ ಬಂದೆ, ಅಬ್ಸರ್ವ್ ಅಲ್ಲಿಗೆ ಹೋಗಿ ಬಂದಾಗಿಂದ ನೀನು ಯಾಕೋ ಚೇಂಜ್ ಆಗಿದೆಯಾ, ಡಲ್ ಆಗಿದೆಯಾ, ಅಥವಾ ನೀನು ಈ ಕೆಲಸ ಮಾಡಿದಾಗಿಂದನೂ ಯಾಕೋ ನಿಂಗೆ ದೃಷ್ಟಿ ಆಗ್ಬಿಡಿದೆ ಅನ್ಸೋದು, ಅದಕ್ಕೆ ನಾವು ಬದಲಾಗ್ಬಿಟ್ಟಿದೆಯಾ, ಈ ಥರ ದೃಷ್ಟಿ ತುಂಬ ಆಗ್ಬಿಡುತ್ತೆ ನಿಮಗೆ. ಆ ದೃಷ್ಟಿಯೇ ಅರ್ಧ ನಿಮ್ಮ ಸಮಸ್ಯೆಗಳಿಗೆ ಎಲ್ಲ ಕಾರಣ ಆಗಿಬಿಡುತ್ತೆ ಅಂತ ಕಂಡು ಬರ್ತಾ ಇದೆ. ಸೊ ದೃಷ್ಟಿ ತೆಗೆಸ್ಕೊಂಬಿಡಿ. ಇಲ್ಲ, ನಾನು ವಿಶೇಷವಾದ ಪರಿಹಾರವನ್ನು ಮಾಡಿ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೀನಿ, ಅದ್ರ ಬಗ್ಗೆನೂ ತಿಳ್ಕೊಳ್ಬೇಕು. ಆಗಸ್ಟ್ 28ನೇ ತಾರೀಕು ಶುಕ್ರವಾರ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ದೇವತಾರಾಧನೆಗಳನ್ನು ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೆ ಹಾಗೂ ಶ್ರೇಯೋಭಿವೃದ್ಧಿಗಾಗಿಯೇ ಮಾಡ್ತಾ ಇದ್ದೇವೆ. ಶ್ರಾವಣ ಮಾಸ ಅಂತಂದಾಗ ಮಹಾಲಕ್ಷ್ಮಿ ಆರಾಧನೆ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಸಹ ರೂಢಿಯಲ್ಲಿರ್ತಕ್ಕಂಥದ್ದು. 21ನೇ ತಾರೀಕು ಒಂದಿಷ್ಟು ಜನ ಮಾಡ್ತಾರೆ, ಈ ಹುಣ್ಣಿಮೆ ದಿವಸನೂ ಕೆಲವರು ಜನ ಮಾಡ್ತಾರೆ. ಬಟ್ ನಾವು ನಮ್ಮ ಯಾಗಶಾಲೆಯಲ್ಲಿ 28ನೇ ತಾರೀಕು ಹುಣ್ಣಿಮೆಯ ದಿವಸವೇ ವರಮಹಾಲಕ್ಷ್ಮಿ ಹೋಮವನ್ನೇ ಸಹ ನಾವು ಮಾಡ್ತಾ ಇದ್ದೇವೆ. ಬಹಳ ವಿಶೇಷವಾಗಿರ್ತಕ್ಕಂಥ ದೇವತಾರಾಧನೆ, ವರಮಹಾಲಕ್ಷ್ಮಿಯ ಒಂದು ಆರಾಧನೆ. ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಅವತ್ತು ಚಂದ್ರ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ನಾವು ಸಹಸ್ರ ಚಂದ್ರ ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸಹಸ್ರ ಚಂದ್ರ ಶಾಂತಿ ಹೋಮ, ವರಲಕ್ಷ್ಮಿ ಹೋಮದ ಜೊತೆಯಲ್ಲಿ ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ಹೀಗೆ ನವಗ್ರಹ ಶಾಂತಿ ಹೋಮಗಳ ಸಹಿತ ವಿಶೇಷವಾದ ದೇವತಾರಾಧನೆಗಳನ್ನು ಶ್ರಾವಣ ಮಾಸದ ಹುಣ್ಣಿಮೆಯ ದಿವಸವೇ ಮಾಡ್ತಾ ಇದ್ದೇವೆ. ಆ ಚಂದ್ರಗ್ರಹಣದ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಸಹ ನಾನು ಮುಂದೆ ಮಾಡಲಿದ್ದೇನೆ. ಬಟ್ ಅವತ್ತು ಸಹಸ್ರ ಚಂದ್ರ ಶಾಂತಿ ಹೋಮವನ್ನು ಮಾಡಿ ಈ ವಿಶೇಷವಾದ ಸಪ್ತಚಕ್ರ ಬ್ರೇಸ್ಲೆಟ್ ಅನ್ನ ನೀಲಮೇಘವರ್ಣಿಕಾ ರತ್ನಗಳೊಟ್ಟಿಗೆ 7 ವಿಧದ ವಿಶೇಷವಾಗಿರತಕ್ಕಂತಹ ಉಪರತ್ನಗಳಿದೆ. ಇದರಲ್ಲಿ ನಿಮ್ಮ ಆರೋಗ್ಯ ಬಾಧೆ ಪರಿಹಾರ ಮಾಡೋದ್ರಿಂದ ಹಿಡಿದು, ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರ ಮಾಡೋದ್ರಿಂದ ಹಿಡಿದು, ಭೂಮಿ ವ್ಯವಹಾರಗಳು ಅಥವಾ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ, ವಿವಾಹ ದಾಂಪತ್ಯಾದಿ ವಿಚಾರಗಳಿಗೆ ಸಮಸ್ಯೆಗೆ ಪರಿಹಾರ ಆದಿಗಳಿಂದ ಹಿಡಿದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಈ ಸಪ್ತಚಕ್ರ ಬ್ರೇಸ್ಲೆಟ್ ಜೊತೆಗೆ ನಾನು ಆಗಲೇ ಮುಂದೆ ಹೇಳಿದಂತೆ ಈ ನಮ್ಮ ಶರೀರದಲ್ಲಿರ್ತಕ್ಕಂಥ ನೆಗೆಟಿವಿಟಿ ನಿವಾರಣೆ ಆಗಬೇಕು, ಆರಾ ಕ್ಲೆನ್ಸಿಂಗ್, ನಮ್ಮ ಸೂಕ್ಷ್ಮ ಶರೀರದ ಶುದ್ಧೀಕರಣ ಹಾಗೂ ರಕ್ಷಣೆಗೋಸ್ಕರವೂ ಸಹ ಈ ಒಂದು ಸಪ್ತಚಕ್ರ ಬ್ರೇಸ್ಲೆಟ್ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಲಾಗುತ್ತೆ. ಇದರಲ್ಲಿ ವಿದ್ಯೆಗೋಸ್ಕರ ಇರಬಹುದು, ಆರೋಗ್ಯಕ್ಕೋಸ್ಕರ ಇರಬಹುದು, ಭೂಮಿಗೋಸ್ಕರ ಇರಬಹುದು, ಮನಸ್ಸಿಗೋಸ್ಕರ ನೆಮ್ಮದಿಯಾದಂತಹ ಮನಸ್ಸು ಸಿಗಬೇಕು, ಚಂದ್ರಗ್ರಹಣದ ದೋಷ ಪರಿಹಾರಕ್ಕೋಸ್ಕರ ಇರಬಹುದು, ನಿಮ್ಮ ಭೂ ವ್ಯವಹಾರಗಳಿರ್ಬೋದು, ಎಲ್ಲ ಸಮಸ್ಯೆಗಳಿಗೂ ಒಂದು ಅದ್ಭುತವಾದ ಪರಿಹಾರ ರೂಪರತ್ನಗಳಿರುತ್ತೆ. ಇದನ್ನು ನಾವು ಅವತ್ತಿನ ದಿವಸ 28ನೇ ತಾರೀಕು ಅದನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತಾ ಇದ್ದೇವೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳೋರು ಸ್ಕ್ರೀನ್ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ಹಾಗೂ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಏನೂ ಗೊತ್ತಿಲ್ಲ ಅಂದರೆ ಹೆಸರು ವಿಳಾಸ ಕಳಿಸರು ಸಹ ಸಾಕಾಗ್ತದೆ. ನೀವು ನಮ್ಮ ಸಂಕಲ್ಪ ಸೇವೆಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಹಾಗೂ ಆವತ್ತಿನ ದಿವಸ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ. ಹಾಗೂ ವಿಶೇಷವಾಗಿರತಕ್ಕಂತಹ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಸಹಿತ ಈ ವಿಶೇಷವಾದಂತಹ ಸಪ್ತಚಕ್ರ ಬ್ರೇಸ್ಲೆಟ್ ನಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ನಿಮ್ಮ ಕೈ ಸೇರಿದ ನಂತರ ಇದನ್ನು ನೀವು ಕೈಯಲ್ಲಿ ಧಾರಣೆ ಮಾಡಿಕೊಳ್ಳಬಹುದಾಗಿರ್ತದೆ. ಹಾಗೂ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನವನ್ನು ಹಣೆಯಲ್ಲಿ ನೀವು ಇಟ್ಕೊಳ್ಬಹುದಾಗಿರ್ತದೆ. ಇದನ್ನು ಬಲಗೈಯಲ್ಲೂ ಧಾರಣೆ ಮಾಡ್ಕೊಳ್ಬಹುದಿಲ್ಲ, ಎಡಗೈಯಲ್ಲಿ ಕೂಡ ನೀವು ನಿಮ್ಮ ಅನುಕೂಲವಾಗುವಂತಹ ನಿಮ್ಮ ಕೈ ನೀವು ಧಾರಣೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಹಾಗೂ ಈ ಸಪ್ತಚಕ್ರ ಬ್ರೇಸ್ಲೆಟಿಂದ ಬಹಳಷ್ಟು ಅನುಕೂಲಗಳಾಗಲಿದೆ. ಹಾಗೂ ಚಂದ್ರಗ್ರಹಣದ ಪರ್ವ ದಿನದಂದು ಲಕ್ಷ್ಮೀ ಸಹಿತವಾಗಿ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಬಹಳ ವಿಶೇಷವಾದ ಪವರ್ ಇದೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ, ಮಿಸ್ ಮಾಡ್ಕೊಳ್ಬೇಡಿ ಈ ಚಾನ್ಸನ್ನು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಂಬರ್ಗಳಿಗೆ ವಾಟ್ಸಪ್ ಅಥವಾ ಕರೆ ಮಾಡಿ. ದಯವಿಟ್ಟು ಖಂಡಿತ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು,
ಟೆಲಿಗ್ರಾಮ್, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.